ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಗೃಹಿಣಿಗೂ ಕೂಡ ಉಪಯೋಗವಾಗುವಂತಹ ಗ್ರಾಸರಿ ಬಜೆಟ್ ಪ್ಲಾನಿಂಗ್ ಟಿಪ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ದಿನಸಿ ಅನ್ನೋದು ಪ್ರತಿಯೊಬ್ಬರ ಮನೆಗೂ ಕೂಡ ಅವಶ್ಯಕತೆ ಇರುತ್ತೆ. ಯಾವುದೋ ಒಂದು ಕಡೆಯಿಂದ ನಾವು ಬೈ ಮಾಡ್ತಾ ಇರ್ತೀವಿ. ಬಟ್ ದಿನಸಿನ ಎಲ್ಲಿ ತಗೋಬೇಕು, ಎಲ್ಲಿ ತಗೊಳ್ಳೋದ್ರಿಂದ ನಮಗೆ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ಡೀಟೇಲ್ ಆಗಿ ನೋಡ್ಬೋದು. ವಿತ್ ಪ್ರೂಫ್ ಜೊತೆಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ 1000ದಿಂದ 2000 ರೂಪಾಯಿ ಅಮೌಂಟ್ ವರೆಗೂ ಕೂಡ ನಾವು ಉಳಿಸಬಹುದು. ನಾನು 2 ಶಾಪಿಂಗ್ ಮೆಥಡ್ಸ್ ನ ಕಂಪೇರ್ ಮಾಡಿ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಇಲ್ಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಜೆಟ್ ಅಲ್ಲಿ ನೀವು ದಿನಸಿನ ಪ್ಲಾನ್ ಮಾಡ್ತೀರಾ ಅನ್ನೋದಾದ್ರೆ ಆದಷ್ಟು ಅಡುಗೆ ಮನೆಯಲ್ಲಿ ಈ ರೀತಿ ಒಂದು ಬುಕ್ ಮತ್ತೆ ಪೆನ್ ನ ಇಟ್ಕೊಳ್ಬೇಕಾಗತ್ತೆ. ಅಡುಗೆ ಮಾಡಬೇಕಾದ್ರೆ ಯಾವ್ದಾದ್ರು ವಸ್ತುಗಳು ಖಾಲಿ ಆದಾಗ ಇಮ್ಮಿಡಿಯೇಟ್ ಆಗಿ ಈ ರೀತಿ ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಆಲ್ಮೋಸ್ಟ್ ನಾನು ಖಾಲಿ ಆಗಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಈ ರೀತಿ ನೋಟ್ ಡೌನ್ ಅನ್ನೋದು ಮಾಡ್ಕೊಳ್ತಾ ಇರ್ತೀನಿ. ಇದ್ರ ಪ್ರಕಾರ ನೆಕ್ಸ್ಟ್ ಟೈಮ್ ನಾನು ದಿನಸಿ ತರಕ್ಕೆ ಹೋಗ್ಬೇಕಾದ್ರೆ ಅಥವಾ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಒಂದು ಪಿಕ್ಚರ್ನ ತಗೊಳ್ಬೋದು, ಅಥವಾ ನಾವು ಈ ಒಂದು ಬುಕ್ನಲ್ಲಿ ನೋಡ್ಕೊಳ್ತಾ ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ಎಕ್ಸ್ಟ್ರಾ ಗ್ರಾಸರೀಸ್ ಎಲ್ಲ ಕೂಡ ತಗೊಳ್ತಿರಾ ಇರ್ತೀವಿ. ಯಾವ್ದು ಬೇಕೋ ಅಷ್ಟು ಮಟ್ಟಿಗೆ ಮಾತ್ರನೇ ತಗೊಳ್ತಾ ಇರ್ತೀವಿ. ಈಗ ನಿಮಗೆ ನೀಟಾಗಿ ಗೊತ್ತಾಗ್ಲಿ ಅನ್ನೋದ್ರಿಂದ ಬಜೆಟ್ ಪ್ಲಾನಿಂಗ್ ಯಾವ ರೀತಿ ಇರುತ್ತೆ, ಕಂಪ್ಯಾರಿಸನ್ ಮಾಡೋದ್ರಿಂದ ಯಾವ ರೀತಿ ಅಮೌಂಟ್ನ ಸೇವ್ ಮಾಡ್ಕೊಳ್ಬೋದು ಅನ್ನೋದು ನೀಟಾಗಿ ತೋರಿಸೋದಕ್ಕೋಸ್ಕರ ಒಂದು ಬುಕ್ಕಲ್ಲಿ ನಾನು ಏನೇನು ಐಟಮ್ಸ್ನ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನೋ ಆ ವಸ್ತುಗಳ ಲೀಸ್ಟ್ ಅನ್ನೋದು ಮಾಡ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ವಸ್ತುಗಳು ಖಾಲಿ ಆಗಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಬರ್ಕೊಳ್ಳೋದ್ರಿಂದ ಇದು ಒಂದು ಒಳ್ಳೆ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಯಾವ ವಸ್ತು ಇಲ್ಲ ಅನ್ನೋದು ಇಮ್ಮಿಡಿಯೇಟ್ ಆಗಿ ನೋಟ್ ಡೌನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಜಸ್ಟ್ ನಾವು ಯಾವ್ದು ನೋಟ್ ಡೌನ್ ಮಾಡ್ಕೊಂಡಿದೀವೋ ಅಷ್ಟು ಮಾತ್ರ ಅಲ್ಲದೆ ಇನ್ನೂ ಕೆಲವೊಂದು ಸ್ವಲ್ಪ ಮಾತ್ರ ಉಳ್ಕೊಂಡಿರುತ್ತೆ. ಅದನ್ನ ಕೂಡ ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ನಾನು ಲೀಸ್ಟ್ ಏನು ಮಾಡಿರ್ತೀನಿ ಅದನ್ನ ಒಂದ್ಸರಿ ರೀಚೆಕ್ ಅನ್ನೋದು ಮಾಡ್ಕೊಳ್ತೀನಿ. ಅದರಲ್ಲಿ ಯಾವ್ಯಾವ ವಸ್ತುಗಳನ್ನ ಕಡಿಮೆ ತರಿಸ್ಕೊಂಡಿದ್ದೀನೋ ಅದು ಯಾವ್ದಿದೆಯೋ ಇಲ್ವೋ ನೋಡಿಕೊಂಡು ಮತ್ತೆ ಈ ರೀತಿಯಾಗಿ 1 by 1 ಎಲ್ಲದನ್ನ ಕೂಡ ಒಂದು ಬುಕ್ಕಲ್ಲಿ ನಾನು ಬರೆದಿಡ್ತಾ ಇದ್ದೀನಿ. ನೀವು ಆನ್ಲೈನ್ ಶಾಪಿಂಗ್ ಮಾಡ್ಬೋದು, ಅಥವಾ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಬೈ ಮಾಡ್ಬೋದು, ಅಥವಾ ಲೋಕಲ್ ಶಾಪ್ಸ್ ಅಲ್ಲಿ ಕೂಡ ಬೈ ಮಾಡ್ಬೋದು. ಈಗ ನಾನು ಡಿಫ್ರೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ನೋಟ್ ಡೌನ್ ಮಾಡ್ಕೊಂಡಿರುವಂಥ ಎಲ್ಲ ವಸ್ತುಗಳ ಲೀಸ್ಟ್ ಆಲ್ಮೋಸ್ಟ್ 35 ಐಟಮ್ಸ್ನ ನಾನು ಲಿಸ್ಟ್ ಡೌನ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ನಾನು ಲೋಕಲ್ ಶಾಪಲ್ಲೇ ಬೈ ಮಾಡ್ತಾ ಇರೋದ್ರಿಂದ ಜಸ್ಟ್ ಈ ರೀತಿ ಒಂದು ಫೋಟೋನ ಕ್ಲಿಕ್ ಮಾಡಿ ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಆ ಲಿಸ್ಟ್ ಪ್ರಕಾರ ಎಲ್ಲ ವಸ್ತುಗಳನ್ನ ಕೂಡ ಮನೆಗೆ ಕಳಿಸ್ಕೊಡ್ತಾರೆ. ಲೋಕಲ್ ಶಾಪ್ಸಲ್ಲಿ ಬೈ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಈ ರೀತಿ ಎಲ್ಲದನ್ನ ಕೂಡ ನಾನು ನೋಟ್ ಡೌನ್ ಮಾಡಿ ಅವ್ರಿಗೆ ಕಳಿಸಿದ ಆದಮೇಲೆ ಈಗ ಕಂಪ್ಯಾರಿಸನ್ ಮಾಡೋದಕ್ಕೋಸ್ಕರ ನಾನು ಅಮೆಝಾನ್ ಆ್ಯಪಲ್ಲಿ ಏನೇನು ವಸ್ತುಗಳನ್ನ ನಾನು ಈಗ ಆ ಲೋಕಲ್ ಶಾಪ್ ಅವ್ರಿಗೆ ಕಳಿಸಿದ್ದೀನೋ ಸೇಮ್ ವಸ್ತುಗಳನ್ನ ನಾನು ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡಿ ಕಾರ್ಟ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಸೂಪರ್ ಮಾರ್ಕೆಟ್ಗೆ ಮತ್ತೆ ಆನ್ಲೈನ್ಗೆ ಸೇಮ್ ಅಮೌಂಟ್ ಅನ್ನೋದು ಇರುತ್ತೆ. ಸೊ ಈ ರೀತಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ 1 by 1 ನಾನು ಬರೆದಿರುವಂಥ ಲೀಸ್ಟ್ ಪ್ರಕಾರ ನೋಡಿಕೊಂಡು ಸರ್ಚ್ ಮಾಡಿ ಕಾರ್ಟ್ಗೆ ಆ್ಯಡ್ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಈ ರೀತಿ ಮಾಡೋದು ಸ್ವಲ್ಪ ಟೈಮ್ ಟೇಕಿಂಗ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾವು ಯಾವ ಪದಾರ್ಥನ ಅಥವಾ ಯಾವ ವಸ್ತುನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವೋ ಅದು ಕಡಿಮೆ ಪ್ರಮಾಣದಲ್ಲಿ ಏನಾದರೂ ಇದ್ದರೆ ಆನ್ಲೈನಲ್ಲಿ ಬೈ ಮಾಡೋಕ್ಕೆ ಆಗಲ್ಲ. ಸ್ವಲ್ಪ ಬಲ್ಕ್ ಕ್ವಾಂಟಿಟಿಯಲ್ಲಾದರೆ ಈಸಿಯಾಗಿ ಸಿಕ್ಬಿಡುತ್ತೆ. ಕಡಿಮೆ ಗ್ರಾಮ್ಸಲ್ಲಿ ಜೀರಾ ಸ್ಪೈಸಸ್ ಎಲ್ಲ ಏನಿರುತ್ತೆ ಒಂದು 50 ಗ್ರಾಮಲ್ಲಿ ಬೈ ಮಾಡಬೇಕು ಅನ್ನೋದಾದರೆ ಇಮ್ಮಿಡಿಯೇಟ್ ಆಗಿ ಜಸ್ಟ್ 50 ಗ್ರಾಮ್ ಮಾತ್ರನೇ ತೋರಿಸೋದೇ ಇಲ್ಲ. ಸೊ ಈ ರೀತಿ ನಾನು ಎಲ್ಲದನ್ನ ಕೂಡ 1 by 1 ಲೀಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಐ ಮೀನ್ ಫೋನಲ್ಲಿ ಅಮೆಝಾನ್ ಆ್ಯಪಲ್ಲಿ ಈ ರೀತಿಯಾಗಿ ಎಲ್ಲದನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಈಗ ನಾನು ಎಷ್ಟು ಐಟಮ್ನ ಆ್ಯಡ್ ಮಾಡಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಆಲ್ಮೋಸ್ಟ್ ಒಂದರಲ್ಲಿ 21 ಇದೆ, ನೆಕ್ಸ್ಟ್ ಇನ್ನೊಂದರಲ್ಲಿ 23 ಇದೆ. ಬಟ್ ಈ ಒಂದು 21 ಏನಿದೆ ಲಾಸ್ಟಿಗೆ ನಾನು ಎಲ್ಲದನ್ನ ಚೆಕ್ ಮಾಡೋಷ್ಟರಲ್ಲಿ ಅದು 19 ಆಗಿರುತ್ತೆ, 19 ಐಟಮ್ ಆಗಿರುತ್ತೆ. ಇನ್ನೊಂದು ಕಾರ್ಟಲ್ಲಿ 23 ಐಟಮ್ ಆಗಿರುತ್ತೆ. ಬಟ್ ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡಿರುವಂಥದ್ದು 35 ಅಲ್ವಾ, ಯಾಕೆ ಅಷ್ಟಾಯಿತು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಕೆಳಗಡೆ 23 ಐಟಮ್ ಇದೆ, ನೆಕ್ಸ್ಟ್ ಮೇಲೆ 19 ಇದೆ. ನಾನು ಅದನ್ನು ನೀಟಾಗಿ ತೋರಿಸ್ಬೇಕಾಗಿತ್ತು, ಬಟ್ ಕ್ಯಾಮ್ರಾದಲ್ಲಿ ಸರಿಯಾಗಿ ಝೂಮ್ ಆಗಿಲ್ಲ. ಈಗ ನಾನು ನೋಟ್ ಡೌನ್ ಮಾಡ್ಕೊಳ್ತಾ ಇದ್ದೀನಿ. ಇದೆರಡನ್ನ ಕೂಡ ಕೂಡಿದ್ರೆ 42 ವಸ್ತು ಆಗುತ್ತೆ.
ಬಟ್ ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡಿರೋವಂಥದ್ದು 35. ಉಳಿದಿರೋವಂಥ 7 ಎಲ್ಲಿಂದ ಬಂತು ಅನ್ನೋದು ಕೂಡ ಡೀಟೇಲಾಗಿ ತಿಳಿಸ್ತೀನಿ. ಫಸ್ಟ್ ನೋಡಿ, ಅಗರಬತ್ತಿ ಏನಿದೆ ಅದು ನಾನು 1 ಆ್ಯಡ್ ಮಾಡಿದರೂ ಕೂಡ 3 ಐಟಮ್ ಬರುತ್ತೆ. ಅದರಿಂದ 2 ನಂಬರ್ ಅನ್ನೋದು ಜಾಸ್ತಿ ಆಗಿದೆ. ಅದು ಬಿಟ್ಟರೆ ಇನ್ನು 5 ಜಾಸ್ತಿ ಆಗಿರೋದು ಎಲ್ಲಿ ಅಂತ ತೋರಿಸ್ತೀನಿ. ಒಂದು ವಾಟರ್ ಮಿಲನ್ ಸೀಡ್ಸು, ಇದೆಲ್ಲ ಸನ್ಫ್ಲವರ್ ಸೀಡ್ಸ್ ಎಲ್ಲ ಏನಿದೆ ಇದನ್ನ ನಾನು ಆ್ಯಡ್ ಮಾಡಿದಾಗ ಅದು 2 ಬಿಲ್ ಆಗಿದೆ. ನೆಕ್ಸ್ಟು ಹಾರ್ಪಿಕ್ಕು ಬ್ಲೂ ಮತ್ತು ರೆಡ್ ತೊಗೊಂಡಿದ್ದೀನಿ, ಅದು ಕೂಡ ಅಷ್ಟೇ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಮತ್ತು ಉಪ್ಪು ಕೂಡ ಅಷ್ಟೇ, ನುಣ್ಣುಪ್ಪು ಮತ್ತು ಕ್ರಿಸ್ಟಲ್ ಉಪ್ಪು ತೊಗೊಳ್ತೀವಲ್ಲ ಅದು ಕೂಡ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ನೆಕ್ಸ್ಟು ಮೆಣಸಿನ್ಕಾಯಿನ ಆ್ಯಡ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಕಡಿಮೆ ಪ್ರಮಾಣದಲ್ಲಿತ್ತು, ಅದನ್ನು 2 ಪ್ಯಾಕೆಟ್ ಆ್ಯಡ್ ಮಾಡಿದ್ದೀನಿ. ಕಡಲೆಪುರಿ ಕೂಡ ಅಷ್ಟೇ 2 ಪ್ಯಾಕೆಟ್ನ ಆ್ಯಡ್ ಮಾಡಿರೋದ್ರಿಂದ ಟೋಟಲ್ ಆಗಿ ಈಗ ನೋಡಿದ್ರಲ್ವ, ಸೊ 35 ಇದ್ದಿದ್ದು ನಾನು ಆನ್ಲೈನಲ್ಲಿ ಆ್ಯಡ್ ಮಾಡಿದಾಗ ಎಷ್ಟು ವಸ್ತುನ ತೊಗೊಂಡಿದ್ದೀನಿ ಅಂತ ಕರೆಕ್ಟಾಗಿ ಚೆಕ್ ಮಾಡೋಷ್ಟರಲ್ಲಿ 42 ಆಗಿದೆ. ಅಂದರೆ ಒಂದೊಂದು 100 ಗ್ರಾಮ್ ಹಂಗೆಲ್ಲ ಇರುತ್ತೆ. ನಾನು 200 ಗ್ರಾಮ್ ತೊಗೊಳ್ಬೇಕು ಅಂದ್ಕೊಂಡಾಗ 2 ವಸ್ತುನ ಆ್ಯಡ್ ಮಾಡಿರ್ತೀನಿ. ಈಗ ನೋಡಿ, 23 ವಸ್ತುಗಳಿಗೆ 2650 ರೂಪಾಯಿ ಆಗಿದೆ. ಅದೇ 19 ವಸ್ತುಗಳಿದೆ ಅಲ್ಲ, ಅದಕ್ಕೆ 3949 ರೂಪಾಯಿ ಆಗಿದೆ. ಈಗ ಇದೆರಡನ್ನೂ ಕೂಡಿದ್ರೆ 42 ವಸ್ತುಗಳಾಯಿತು. 35 ವಸ್ತು ಲಿಸ್ಟಲ್ಲಿದೆ, ಅದಕ್ಕೆ ನಾನು ಆಗಲೇ ಕ್ಲಾರಿಟಿ ಅನ್ನೋದು ಕೊಟ್ಟಿದ್ದೀನಿ. ಈಗ ಇದೆಲ್ಲದನ್ನ ಕೂಡ ಆ್ಯಡ್ ಮಾಡ್ತಾ ಹೋಗ್ತೀನಿ ನೋಡಿ. ಈ 5 ವಸ್ತುಗಳು ಎಕ್ಸ್ಟ್ರಾ ಒಂದೊಂದು, ಅಂದರೆ ಕಡಿಮೆ ಇರೋದಕ್ಕೆ 2 ವಸ್ತುಗಳನ್ನ ನಾನು ಆನ್ಲೈನಲ್ಲಿ ಆ್ಯಡ್ ಮಾಡಿರೋದು. ಇನ್ನು 2 ನಂಬರ್ ಏನಿದೆ ಅದು ಅಗರಬತ್ತಿ ತೊಗೊಳ್ಬೇಕಾದ್ರೆ 1 ಪಾಕೆಟ್ ಜಾಗದಲ್ಲಿ 3 ಪ್ಯಾಕೆಟ್ ಆ್ಯಡ್ ಆಗಿದೆ ಅಲ್ಲ, ಅದಕ್ಕೋಸ್ಕರ. ಅಂದರೆ ಕಡಿಮೆ ಪ್ರಮಾಣದಲ್ಲಿ ಅಗರಬತ್ತಿ ಇರುತ್ತೆ, ಅದಕ್ಕೋಸ್ಕರ 3 ಪಾಕೆಟ್ಸ್ ಒಂದೇ ಇದರಲ್ಲಿ ಆ್ಯಡ್ ಆಗಿರುತ್ತೆ. ಈಗ ಇದೆರಡನ್ನೂ ಕೂಡಿದ್ರೆ ಅಮೌಂಟ್ ಲೆಕ್ಕಕ್ಕೆ ಬರೋದಾದರೆ ಆಲ್ಮೋಸ್ಟ್ 6599 ರೂಪಾಯಿ, 6600 ರೂಪಾಯಿ ಅಂದ್ಕೊಳ್ಳಿ, 1 ರೂಪಾಯಿ ಕಡಿಮೆ. ಈ ಟೋಟಲ್ ಅಮೌಂಟಲ್ಲೂ ಕೂಡ GST ಅನ್ನೋದು ಆ್ಯಡ್ ಆಗಿಲ್ಲ. ನಾನು ನನ್ನ GST ಒಂದು ನಂಬರ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ ಈ ಟೋಟಲ್ ಅಮೌಂಟಲ್ಲಿ GST ಆ್ಯಡ್ ಆಗಿಲ್ಲ. ಇಲ್ಲ ಅಂದರೆ ಒಂದು 600ರಿಂದ 700 ರೂಪಾಯಿವರೆಗೂ GST ಅನ್ನೋದು ಬೀಳುತ್ತೆ. GST ಇಲ್ಲದೇ ಇಷ್ಟೊಂದು ಅಮೌಂಟ್ ತೋರಿಸ್ತಾ ಇದೆ. ಒಂದು ವೇಳೆ GST ಆ್ಯಡ್ ಆಯಿತು ಅಂದರೆ ಇದಕ್ಕೆ ಮತ್ತೆ ನಮಗೆ ಒಂದು 600ರಿಂದ 700 ರೂಪಾಯಿವರೆಗೂ ಎಕ್ಸ್ಟ್ರಾ ಅನ್ನೋದು ಟೋಟಲಲ್ಲಿ ತೋರಿಸುತ್ತೆ. ನಾನು ಏನು ಪೇಪರಲ್ಲಿ ಬರೆದಿಟ್ಕೊಂಡು ಲೋಕಲ್ ಶಾಪ್ ಅವ್ರಿಗೆ ಕಳಿಸಿದ್ದೀನೋ ಸೇಮ್ ವಸ್ತುಗಳನ್ನ ನಾನು ಆನ್ಲೈನಲ್ಲಿ ಆ್ಯಡ್ ಮಾಡಿರೋದು. ಅದು ಕೂಡ ನಾನು ಅಮೆಝಾನಲ್ಲಿ ಏನು ಸಿಗುತ್ತೆ ಆ ಒಂದು ಆ್ಯಪಲ್ಲಿ ಎಲ್ಲ ವಸ್ತುಗಳನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಈಗ ನಾನು ನಿಯರ್ ಲೋಕಲ್ ಶಾಪಲ್ಲಿ ದಿನಸಿ ಅಂಗಡಿಯಲ್ಲಿ ಈ ಒಂದು ವಸ್ತುಗಳನ್ನೆಲ್ಲ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಅವ್ರು ಬಂದಮೇಲೆ ಅವ್ರ ಲೀಸ್ಟ್ಗೆ ನಾನೇನು ಟೋಟಲ್ ಅಮೌಂಟ್ ಹಾಕಿದ್ದೀನಿ ಇದಕ್ಕೆ ಎಷ್ಟು ಕಂಪ್ಯಾರಿಸನ್ ಇರುತ್ತೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಸೊ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ಈಗ ನೋಡಿ, ಅವರು ಕೂಡ ಎಲ್ಲ ದಿನಸಿ ಐಟಮ್ಸ್ನ ಕೂಡ ತೊಗೊಂಬಂದು ಕೊಟ್ಟಿದ್ದಾರೆ. ಈ ಒಂದು ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಇಮ್ಮಿಡಿಯೇಟಾಗಿ ರೀಚೆಕ್ ಅನ್ನೋದು ಮಾಡ್ತೀನಿ. ಎಲ್ಲ ವಸ್ತುಗಳನ್ನೂ ತೊಗೊಂಡು ಬಂದು ಕೊಟ್ಟಿದ್ದಾದಮೇಲೆ ಅವ್ರು ಕೊಟ್ಟಿರುವಂಥ ಬಿಲ್ಗೆ ನಾನು ಅಮೆಝಾನಲ್ಲಿ ಏನೆಲ್ಲನೂ ಹಾಕಿದ್ದೆ ಆ ವಸ್ತುಗಳ ಬಿಲ್ಗೆ ಎರಡಕ್ಕೂ ಕೂಡ ಕಂಪೇರ್ ಮಾಡೋಣ. ಈಗ ಇದು ಲೋಕಲ್ ಶಾಪಲ್ಲಿ ತೊಗೊಂಡಿರುವಂಥ ಬಿಲ್ಲು, ಇದರಲ್ಲೂ ಕೂಡ ಅವರು GST ಆ್ಯಡ್ ಮಾಡಿಲ್ಲ. ಈಗ ನಾನು ಅಮೆಝಾನಲ್ಲಿ ಲೆಕ್ಕಾಚಾರ ಮಾಡಿದ್ನಲ್ವ ಟೋಟಲ್ ಬಿಲ್, ಇದಕ್ಕೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 1000 ರೂಪಾಯಿ ಸೇವ್ ಆಯಿತು. ಒಂದು ವೇಳೆ GST ಆ್ಯಡ್ ಮಾಡೋದಾದರೆ, ಅಂದರೆ ನಾವು ಆನ್ಲೈನಲ್ಲಿ ಬೈ ಮಾಡಿದಾಗ ಕಂಪಲ್ಸರಿ GST ಆ್ಯಡ್ ಮಾಡ್ತಾರೆ. GST ನಂಬರ್ ನಮ್ಮದು ಪರ್ಸ್ನಲ್ಲಾಗಿ ಇತ್ತು ಅಂದರೆ GST ಆ್ಯಡ್ ಮಾಡಲ್ಲ, ಇಲ್ಲ ಅಂದರೆ ಕಂಪಲ್ಸರಿ ಆ್ಯಡ್ ಮಾಡ್ತಾರೆ. ಸೂಪರ್ ಮಾರ್ಕೆಟ್ಸಲ್ಲಿ ಕೂಡ ಅಷ್ಟೇ. ಸೊ GST ಅನ್ನೋದು ಕಂಪಲ್ಸರಿಯಾಗಿ ಆ್ಯಡ್ ಆಗೇ ಆಗುತ್ತೆ, 3% ಅನ್ನೋದು. ಈಗ ನೋಡ್ತಾ ಇದ್ದೀರಲ್ವ, ಎಲ್ಲ ವಸ್ತುಗಳನ್ನ ಕೂಡ ನಾನು ಫಸ್ಟಿಗೆ ಒಂದು ಪ್ಲೇಸಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ಕೆಲವೊಂದು ವಸ್ತುಗಳು ಅವರು ಕೂಡ ಕನ್ಫ್ಯೂಷನ್ ಮಾಡಿಕೊಂಡು ಬಲ್ಕ್ ಕ್ವಾಂಟಿಟಿಯಲ್ಲಿ ಕಳಿಸಿರ್ತಾರೆ. ಅಂದರೆ ಕಿಚನ್ ವೈಪ್ಸ್ ನನಗೆ 2 ಹೇಳಿದರೆ ಒಂದೊಂದರಲ್ಲಿ 5 ವೈಪ್ಸ್ ಇರೋವಂಥದ್ದು 2 ಪಾಕೆಟ್ ಕಳಿಸಿದ್ದಾರೆ. ಬಟ್ ಇಲ್ಲಿ ನಮಗೆ ಅಡ್ವಾಂಟೇಜ್ ಏನು ಅನ್ನೋದಾದರೆ ಲೋಕಲ್ ಶಾಪ್ ಆಗಿರೋ ಕಾರಣ ಜಸ್ಟ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರೇ ಬಂದು ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಥವಾ ಅಮೌಂಟ್ ಕೂಡ ವಾಪಸ್ ಹಾಕ್ತಾರೆ. ಈಗ ಒಂದ್ಸರಿ ನಾನು ಯಾವ್ಯಾವ ವಸ್ತು ಬಂದಿದೆಯೋ ಇಲ್ವಾ ಅಂತ ಎಲ್ಲದನ್ನ ಕೂಡ ರೀಚೆಕ್ ಮಾಡಿಕೊಂಡು ಟಿಕ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕೆಲವೊಂದು ನಾನು ಒಂದು ಅಂದ್ಕೊಂಡು ಅವ್ರಿಗೆ ಆರ್ಡರ್ ಮಾಡಿರ್ತೀನಿ, ಬಟ್ ಅವ್ರು ಇನ್ನೊಂದು ಕಳಿಸ್ಕೊಟ್ಟಿರ್ತಾರಲ್ವ, ಅದನ್ನ ಕೂಡ ಎಕ್ಸ್ಚೇಂಜ್ ಮಾಡೋದಕ್ಕೋಸ್ಕರ ಕೂಡ ರೀತಿ ನಾನು ಒಂದ್ಸರಿ ರೀಚೆಕ್ ಅನ್ನೋದು ಮಾಡಿಕೊಂಡು ಯಾವ್ಯಾವುದನ್ನು ಎಕ್ಸ್ಚೇಂಜ್ ಮಾಡಬೇಕೋ ಅದನ್ನು ರೌಂಡ್ ಮಾರ್ಕ್ ಮಾಡಿ ಅಥವಾ ಈ ರೀತಿ ಒಂದು ಲೇಬಲ್ ಮಾಡಿ ಇಟ್ಕೊಳ್ತೀನಿ. ನಾನು ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಇದೇ ರೀತಿ ಮಾಡ್ತಾ ಇರೋದ್ರಿಂದ ಆ ಒಂದು ಶಾಪಲ್ಲಿ ಎಕ್ಸ್ಚೇಂಜ್ ಇರ್ಬೋದು ಅಥವಾ ಡ್ರೈ ಫ್ರೂಟ್ಸು ಕೆಲವೊಂದು ಗ್ರಾಸರೀಸ್ನ ತೊಗೊಂಡಾಗ ಅದರಲ್ಲಿ ಹುಳ ಏನಾದ್ರು ಕಾಣಿಸಿದ್ರು ಕೂಡ
ಫೋನ್ ಮಾಡೋದ್ರಿಂದ ಇಮ್ಮಿಡಿಯೇಟಾಗಿ ಅವರು ಎಕ್ಸ್ಚೇಂಜ್ ಅಥವಾ ಅಮೌಂಟ್ನ ರಿಟರ್ನ್ ಕೂಡ ಹಾಕ್ತಾರೆ. ಅದೇ ನಾವು ಸೂಪರ್ ಮಾರ್ಕೆಟ್ಸಲ್ಲೆಲ್ಲನೂ ಬೈ ಮಾಡೋದಾದರೆ ನಾವೇ ಆ ಒಂದು ವಸ್ತುನ ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅವರು ಅಮೌಂಟ್ನ ಯಾವುದೇ ಕಾರಣಕ್ಕೂ ಕೂಡ ನಮಗೆ ರಿಟರ್ನ್ ಅನ್ನೋದು ಹಾಕಲ್ಲ, ಜಸ್ಟು ವಸ್ತುನ ಚೇಂಜ್ ಮಾಡ್ತಾರಷ್ಟೇ. ಸೊ ಈ ರೀತಿ ನಾವು ಲೋಕಲ್ ಶಾಪ್ಸಲ್ಲಿ ಬೈ ಮಾಡೋದ್ರಿಂದ ನಮಗೆ ಈ ರೀತಿಯಾಗಿ ಬೆನಿಫಿಟ್ಸ್ ಇರುತ್ತೆ. ಈಗ ನಾನು ಬರೆದು ಕೊಟ್ಟಿದ್ದೆ ಅಲ್ವಾ ಒಂದು ಲಿಸ್ಟು, ಅದರ ಪ್ರಕಾರ ಎಲ್ಲ ವಸ್ತು ಬಂದಿದೆಯಾ ಇಲ್ವಾ ಅಂತ ಇನ್ನೊಂದು ಸಾರಿ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮಗೆ ವಿತ್ ಪ್ರೂಫ್ ನಾನು ಈ ಒಂದು ಅಮೌಂಟ್ ಎಷ್ಟು ವೇರಿಯೇಷನ್ ಆಗುತ್ತೆ ಅನ್ನೋದು ತೋರಿಸ್ತಾ ಇರೋದ್ರಿಂದ ಎಲ್ಲದನ್ನು ಕೂಡ ಒಂದ್ಸರಿ ರೀಚೆಕ್ ಮಾಡಿಕೊಂಡು ನಾನು ಬುಕ್ಕಲ್ಲಿ ಏನು ಬರೆದಿದ್ದೆ ಅದನ್ನು ಕೂಡ ಒಂದ್ಸರಿ ಟಿಕ್ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಏನು ವಾಟ್ಸಪ್ ಮಾಡಿದ್ದೆ ನಾನು ಬುಕ್ಕಲ್ಲಿ ಬರೆದಿರೋಂಥ ಲಿಸ್ಟು ಅದ್ರ ಪ್ರಕಾರ ಎಲ್ಲ ವಸ್ತುಗಳು ಕೂಡ ಬಂದಿದೆ. ಅದಕ್ಕೋಸ್ಕರ ನಾನು ಎಲ್ಲದನ್ನು ಕೂಡ ಟಿಕ್ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನನಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಕಮೆಂಟ್ ರಿಸೀವ್ ಆಗಿತ್ತು. ದೇವಿಕಾ ನಾಯ್ಡು ಅನ್ನೋರು ಈ ಒಂದು ಕಮೆಂಟ್ನ ಮಾಡಿದರು. ಸೊ ಓಲಾ ಆಟೋ ಅಥವಾ ಕ್ಯಾಬ್ನ ಯಾವ ರೀತಿ ಬುಕ್ ಮಾಡೋದು ತಿಳಿಸ್ಕೊಡಿ ಅಂತ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ನಾನು ಓಲಾ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದ್ದೀನಿ. ಆಲ್ರೆಡಿ ನಾನು ಇದನ್ನು ಕರೆಕ್ಟಾಗಿ ಸೈನ್ ಇನ್ ಮಾಡಿರೋದ್ರಿಂದ ಡೈರೆಕ್ಟಾಗಿ ನನಗೆ ಇದನ್ನು ಎಲ್ಲಿಂದ ಅಡ್ರೆಸ್ ಪಿಕಪ್ ಮಾಡ್ಕೊಳ್ಬೇಕು ಅನ್ನೋದು ಮೇಲೆ ಒಂದು ಲೇಬಲ್ ತೋರಿಸುತ್ತೆ. ಆ ಅಡ್ರೆಸ್ನ ಜಸ್ಟ್ ನಾವು ಎಲ್ಲಿಂದ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿ ಟ್ಯಾಪ್ ಮಾಡ್ಕೊಳ್ಬೇಕಾಗುತ್ತೆ. ಅಡ್ರೆಸ್ ಕರೆಕ್ಟಾಗಿ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಡ್ರಾಪ್ ಲೊಕೇಶನ್ ಕೂಡ, ಅಂದರೆ ನಾವು ಎಲ್ಲಿಗೆ ಹೋಗಬೇಕು ಅನ್ನೋದು ಕೂಡ ಅಡ್ರೆಸ್ನ ಕರೆಕ್ಟಾಗಿ ಆ್ಯಡ್ ಮಾಡಿದ್ದಾದಮೇಲೆ ಇಲ್ಲಿ ಆಟೋ ಮತ್ತು ಮಿನಿ ಕ್ಯಾಬ್ಸ್ ಈ ರೀತಿದೆಲ್ಲ ಕೂಡ ಕಾರ್ಸ್ ಎಲ್ಲ ಕೂಡ ತೋರಿಸ್ತಾ ಇರುತ್ತೆ ಸಿಂಬಲ್ಲು. ಅದ್ರ ಪ್ರಕಾರ ಮನಿ ಕೂಡ ಇರುತ್ತೆ. ಅದು ನಿಮ್ಗೆ ಯಾವ್ದು ಬೇಕೋ ಅದು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಕನ್ಫರ್ಮ್ ಅಂದಿದ ತಕ್ಷಣ ಇಮ್ಮಿಡಿಯೇಟಾಗಿ ಬುಕ್ ಅನ್ನೋದು ಆಗಿಬಿಡುತ್ತೆ. ಬಟ್ ಈಗ ನಾನು ವಿಡಿಯೋಗೋಸ್ಕರ ಆಗಿರೋದ್ರಿಂದ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಆಟೋ ಅಥವಾ ಓಲಾನ ನೀವು ಬುಕ್ ಮಾಡ್ಕೊಳ್ಬೋದು, ಕ್ಯಾಬ್ಸ್ನ ಬುಕ್ ಮಾಡ್ಕೊಳ್ಬೋದು. ಈಗ ನಾನು ಗ್ರಾಸರೀಸ್ನ ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ. ಈಗಾಗಲೇ ಕೆಲವೊಂದು ವೀಡಿಯೋಸಲ್ಲಿ ನಾನು ಶೇರ್ ಮಾಡಿದ್ದೀನಿ. ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಅವ್ರಿಗೆ ಉಪಯೋಗ ಆಗುತ್ತೆ ಅನ್ನೋದ್ರಿಂದ ಇಲ್ಲೂ ಕೂಡ ಆ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಅಂಗಡಿಯಲ್ಲಿ ಜೋಡಿಸಿರೋ ರೀತಿಯಲ್ಲಿ ನಾನು ಈ ರೀತಿ ಗ್ರಾಸರೀಸ್ನೆಲ್ಲ ಕೂಡ ಜೋಡಿಸಿ ಇಟ್ಕೊಳ್ತೀನಿ. ಈ ಕಡೆ ಕಾಣಿಸ್ತಾ ಇರೋಂಥ ವೈಟ್ ಬಾಸ್ಕೆಟಲ್ಲಿ ನಾನು ಪುಟ್ದಾಗಿರುವಂಥ 100 ಗ್ರಾಮ್ 200 ಗ್ರಾಮ್ ಪಾಕೆಟ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನು ಆ ರೀತಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಜೋಡಿಸ್ಕೊಳ್ಳೋದ್ರಿಂದ ಕಡಿಮೆ ಜಾಗದಲ್ಲೂ ಕೂಡ ಎಲ್ಲ ವಸ್ತುಗಳನ್ನ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ಇಲ್ಲೂ ಕೂಡ 2 ಸೆಕ್ಷನ್ ಅನ್ನೋದು ಇದೆ. ಮೇಲೆ ಸೆಕ್ಷನಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಕೆಳಗಡೆ ಸೆಕ್ಷನ್ನಲ್ಲಿ ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವಂಥದ್ದು, ಟಾಯ್ಲೆಟರೀಸ್ ಇರ್ಬೋದು, ಮತ್ತು ಕಿಚನ್ ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಲಿಕ್ವಿಡ್ಸ್ ಎಲ್ಲ ಏನಿರುತ್ತೆ, ವೆನಿಗರ್ಸು, ಸ್ಕ್ರಬ್ಬರ್ಸು, ಇದೆಲ್ಲ ಕೂಡ ನಾನು ಕೆಳಗಡೆ ಸೆಕ್ಷನಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ನೋಡೋಕ್ಕೂ ಕೂಡ ನೀಟಾಗಿರುತ್ತೆ ಮತ್ತು ಯಾವ್ದು ಬೇಕೋ ಅದು ಈಸಿಯಾಗಿ ತೆಗಿಬೋದು ಅನ್ನೋದ್ರಿಂದ. ಸೊ ಈಗ ತಾನೇ ತಂದಿರೋವಂಥದ್ದೆಲ್ಲ ಒಳಗಡೆಗೆ ಮತ್ತು ಹಳೆದೆಲ್ಲ ಏನಿರುತ್ತೆ ಅದು ಮೇಲ್ಭಾಗಕ್ಕೆ ಕಾಣೋ ರೀತಿಯಲ್ಲಿ ಇಟ್ಕೊಳ್ತೀನಿ. ಸೊ ಈ ರೀತಿಯಾಗಿ ನಾನು ಎಲ್ಲ ಗ್ರಾಸರೀಸ್ನ ಕೂಡ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನೋಡಿರೋದ್ರಿಂದ ದಿನಸಿನ ಎಲ್ಲಿ ತೊಗೊಳ್ಬೇಕು, ಎಲ್ಲಿ ತೊಗೊಳೋದ್ರಿಂದ ಕಡಿಮೆ ಆಗುತ್ತೆ ಅನ್ನೋದು ಡೀಟೇಲಾಗಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ದಿನಸಿ ಅಂಗಡಿಗಳಿಗೂ ಸೂಪರ್ ಮಾರ್ಕೆಟ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ನಿಮಗೆ ಕರೆಕ್ಟಾಗಿ ಈ ವಿಡಿಯೋ ನೋಡಿರೋದ್ರಿಂದ ಡೀಟೇಲಾಗಿ ಗೊತ್ತಾಗಿರುತ್ತೆ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನು, ಸೂಪರ್ ಮಾರ್ಕೆಟ್ ಬೆಸ್ಟಾ ಅಥವಾ ಲೋಕಲ್ ಶಾಪ್ಸ್ ಬೆಸ್ಟಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದನೇ ಶೇರ್ ಮಾಡಿದ್ದೀನಿ. ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ ನಾನು ಯಾವ ರೀತಿ ಗ್ರಾಸರೀಸ್ನ ಶಾಪ್ ಮಾಡ್ತೀನಿ, ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಒಂದು ವೇಳೆ ನೀವು ಓಲಾ, ಆಟೋ ಅಥವಾ ಕ್ಯಾಬ್ನ ಬುಕ್ ಮಾಡೋದಾದರೆ ಯಾವ ರೀತಿ ಬುಕ್ ಮಾಡ್ಬೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಎಷ್ಟು ಅಮೌಂಟ್ ಸೇವ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ವಿತ್ ಪ್ರೂಫ್ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.